ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು. ಎಲ್ರಿಗೂ ತಿನ್ನಬೇಕು ಅನಿಸುತ್ತೆ ಆ ಥರ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಟೇಸ್ಟ್ ಇದೆ. ಕ್ಯಾರೆಟ್ ಎಗ್ ಬುರ್ಜಿ ಅಂತ ಸೂಪರ್ ರೆಸಿಪಿ ಇದು. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಯಾವ್ಯಾವ ವೀಡಿಯೋ ಹಾಕ್ತೀನೋ ಅದೆಲ್ಲ ನೋಟಿಫಿಕೇಷನ್ ಬರುತ್ತೆ ಅಂತ. ಸೂಪರಾಗಿರೋ ಕ್ಯಾರೆಟ್ ಬುರ್ಜಿ ಅದು. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಅರ್ಧ kg ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. ಕಾಳು ಮೆಣಸು, ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಎಣ್ಣೆ, 10 ಮೊಟ್ಟೆ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 5, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಇವಾಗ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಆಯಿತು ನೋಡಿ. ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ತರಕಾರಿ ಯಾರಾದರೂ ಬೇಡ ಅಂದ್ರೂ ಇಷ್ಟ ಆಗ್ಬಿಡುತ್ತೆ. ಈ ಥರ ಮಾಡಿಕೊಟ್ರೆ ತರಕಾರಿ ಬೇಡ ಅಂತ ಹೇಳೋರೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಮಾಡ್ಕೋಬೋದು ಮನೆಯಲ್ಲೇ. ಒಳ್ಳೆ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿರುಗಿಸ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಒಂದ್ಸಲಿ ಮಾಡ್ಕೊಂಡು ನೋಡಿ ನೀವು. ಆ ಟೇಸ್ಟ್ ನೋಡಿದ್ಮೇಲೆ ಮತ್ತೆ ಮತ್ತೆ ಇದೇ ಮಾಡಬೇಕು ಅನಿಸ್ತಾ ಇರುತ್ತೆ. ಅಂಥ ಒಳ್ಳೆ ಟೇಸ್ಟ್ ಇದು. ಒಂದು 3 ನಿಮಿಷ ಕೈ ಆಡಿಸ್ತಾನೇ ಇರಬೇಕು. ನೋಡಿ ಕಲರ್ ಚೇಂಜ್ ಆಯಿತು. ಇನ್ನೊಂದು ಸೆಕೆಂಡ್ ಹಂಗೆ ಇದು ಮಾಡ್ತಾ ಇರೋಣ. ನೋಡಿ ಎಷ್ಟು ಬಣ್ಣ ಚೇಂಜ್ ಆಯಿತು. ತುಂಬಾ ಬೇಯಿಸ್ಕೋಬಾರ್ದು ಕ್ಯಾರೆಟ್ನ. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಮೊಟ್ಟೆ ಹಾಕೋತಾ ಇದ್ದೀನಿ. ಮೊಟ್ಟೆ ಎಲ್ಲ ಸುಮ್ಮನೆ ಅಲ್ಲಿ ಒಡೆದು ಬಿಡೋಕ್ಕಾಗಲ್ವಲ್ಲ, 10 ಮೊಟ್ಟೆ ಅಂದ್ಬಿಟ್ಟು ಎಲ್ಲ ಒಡೆದು ಇಟ್ಕೊಂಡಿದ್ದೆ ಮೊಟ್ಟೆನ. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ಮಾತ್ರ ಮೊಟ್ಟೆ ಹಾಕಿದ್ಮೇಲೆ. ಇಲ್ಲಾಂದರೆ ಅದೇನು ಮಾಡುತ್ತೆ, ಬಾಣಲಿಗೆ ತಲೆ ಕಚ್ಕೊಂಬಿಡುತ್ತೆ. ಯಾವುದೇ ರೀತಿ ಮೊಟ್ಟೆ ಪಲ್ಯ ಮಾಡಿದ್ರೂ ಹಂಗೆ ಆಗುತ್ತದು. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಷ್ಟೆ. ನೋಡಿ ಗಟ್ಟಿ ಆಗ್ತಾ ಇದೆ ಮೊಟ್ಟೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಬೇಕಿಲ್ಲ. ಮನೇಲಿ ಏನಿರುತ್ತೋ ಅಷ್ಟೇ. ಕ್ಯಾರೆಟು ಮೊಟ್ಟೆ ಇದ್ದರೆ ಸಾಕು. ಮಿಕ್ಕಿದೆಲ್ಲ ಮನೆಯಲ್ಲೇ ತಂದಿಟ್ಕೊಂಡಿರ್ತೀವಲ್ವ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ. ಇಲ್ಲಿ ನೋಡೋಕೆ ಸ್ವಲ್ಪ ಲೈಟ್ ಕಲರ್ ಕಾಣ್ತಾ ಇದೆ, ಅದು ರಿಯಲ್ ಆಗಿ ಸಕ್ಕತ್ತಾಗಿದೆ ಕಲರೂ. ನೋಡಿ ಬೇಯ್ತು. ಎಷ್ಟು ಈಸಿ ಅಲ್ವಾ. ಬೇರೆ ಏನು ಕಷ್ಟ ಇಲ್ಲ, ಇದಕ್ಕೆ ರುಬ್ಬಂಗಿಲ್ಲ, ಏನಿಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ ನೀವು. ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಾದರೂ ತಿಳಿಸಿ. ನೋಡಿ ಆಯಿತು, ಇಷ್ಟೇ. ಸೂಪರ್ ಟೇಸ್ಟಿ.